ಎಲ್ಲರಿಗೂ ನಮಸ್ತೆ. ಕಾವೇರಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹನುಮಾನ್ ಚಾಲೀಸ್ ಓದಬೇಕಾದ್ರೆ ಯಾವ 5 ತಪ್ಪು ಮಾಡಬಾರ್ದು ನೋಡೋಣ. ಹನುಮಾನ್ ಚಾಲೀಸವನ್ನು ನಿಯಮಿತವಾಗಿ ಪಠಿಸುವುದರಿಂದ ಆಂಜನೇಯ ಸ್ವಾಮಿಯ ಆಶೀರ್ವಾದ ಸಿಗುತ್ತದೆ ಹಾಗೂ ಜೀವನದಲ್ಲಿನ ಸಮಸ್ಯೆಗಳು ದೂರವಾಗುತ್ತದೆ. ಹನುಮಾನ್ ಚಾಲೀಸ್ ಪಠಿಸುವಾಗ ಈ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ. ಆಂಜನೇಯ ಸ್ವಾಮಿಯನ್ನು ಶಕ್ತಿ ಮತ್ತು ಬುದ್ಧಿವಂತಿಕೆಯ ದೇವನೆಂದು ಕರೆಯಲಾಗುತ್ತದೆ. ಆಂಜನೇಯ ಸ್ವಾಮಿಯ ಆರಾಧನೆಯು ಭಕ್ತರಿಗೆ ಶಕ್ತಿ, ಧೈರ್ಯವನ್ನು ನೀಡುತ್ತದೆ. ಆಂಜನೇಯ ಸ್ವಾಮಿಯನ್ನು ಪೂಜಿಸಿದ ನಂತರ ಹೆಚ್ಚಾಗಿ ಭಕ್ತರು ಹನುಮಾನ್ ಚಾಲೀಸನ್ನು ಓದುತ್ತಾರೆ. ಈ ದೈವಿಕ ಶಕ್ತಿ ಹೊಂದಿರುವ ಚಾಲೀಸವಾಗಿದೆ. ಹನುಮಾನ್ ಚಾಲೀಸ್ ಪಠಿಸುವಾಗ ನಾವು ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಈಗ ನೋಡೋಣ. ಹನುಮಾನ್ ಚಾಲೀಸವನ್ನು ಪಠಿಸುವಾಗ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶವೆಂದರೆ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು. ಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕ ಮತ್ತು ಕೆಟ್ಟ ಆಲೋಚನೆಗಳು ಇರಬಾರದು. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಇಂತಹ ಆಲೋಚನೆಗಳಿದ್ದರೆ ಖಂಡಿತ ಹನುಮಾನ್ ಚಾಲೀಸವನ್ನು ಪಠಿಸಲು ಹೋಗದಿರಿ. ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನಿಟ್ಟುಕೊಂಡು ಹನುಮಾನ್ ಚಾಲೀಸ ಪಠಿಸುವುದರಿಂದ ನಿಮಗೆ ಯಾವುದೇ ಫಲ ದೊರೆಯುವುದಿಲ್ಲ. ಎರಡನೆಯದಾಗಿ, ಹನುಮಾನ್ ಚಾಲೀಸವನ್ನು ಪಠಿಸುವಾಗ ನಿಮ್ಮ ಗಮನ ಕೇವಲ ಪಠಣದ ಮೇಲೆ ಮತ್ತು ಆಂಜನೇಯ ಸ್ವಾಮಿಯ ಮೇಲೆ ಮಾತ್ರ ಇರಬೇಕು. ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಈ ಪಠಣವನ್ನು ಮಾಡಬೇಕು. ನಿಮ್ಮ ಮನಸ್ಸನ್ನು ನೀವು ಎಲ್ಲೋ ಇಟ್ಟುಕೊಂಡು ಹನುಮಾನ್ ಚಾಲೀಸ್ ಪಠಿಸುವುದರಿಂದ ಅದು ಪಠಿಸಿಯೂ ವ್ಯರ್ಥವೆನಿಸಿಕೊಳ್ಳುತ್ತದೆ ಹಾಗೂ ಆಂಜನೇಯ ಸ್ವಾಮಿಯ ಕೋಪಕ್ಕೆ ನೀವು ಗುರಿಯಾಗಬೇಕಾಗುತ್ತದೆ. ಮೂರನೆಯದು, ಇಲ್ಲಿ ನೀವು ಗಮನಿಸಬೇಕಾದ ಅತಿ ಮುಖ್ಯವಾದ ಇನ್ನೊಂದು ವಿಷಯವೇನೆಂದರೆ, ಹನುಮಾನ್ ಚಾಲೀಸವನ್ನು ಪಠಿಸುವಾಗ ಅದನ್ನು ಪಠಿಸುವ ವ್ಯಕ್ತಿಯು ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿ ಹನುಮಾನ್ ಚಾಲೀಸವನ್ನು ಪಠಿಸಬಾರದು. ಕಪ್ಪು ಬಣ್ಣದ ಬಟ್ಟೆಯನ್ನು ಹಿಂದೂ ಧರ್ಮದಲ್ಲಿ ಅಶುಭವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಆಂಜನೇಯ ಸ್ವಾಮಿ ಕೂಡ ಕಪ್ಪು ಬಣ್ಣದ ಬಟ್ಟೆಯನ್ನು ಇಷ್ಟಪಡುವುದಿಲ್ಲ. ಹಾಗಾಗಿ ಹನುಮಾನ್ ಚಾಲೀಸ್ ಪಠಿಸುವಾಗ ಬಟ್ಟೆಯನ್ನು ಧರಿಸಬೇಡಿ. ನಾಲ್ಕನೇದು, ಸಮಯದ ಅಭಾವದಿಂದಾಗಿರಬಹುದು ಅಥವಾ ಇನ್ನಾವುದೇ ಕಾರಣದಿಂದಾಗಿರಬಹುದು ಜನರು ಹನುಮಾನ್ ಚಾಲೀಸವನ್ನು ಮನಸ್ಸಿಗೆ ಬಂದಂತೆ ಬೇಗ ಬೇಗ ಓದುತ್ತಾರೆ. ಇದನ್ನು ತಪ್ಪು ಎಂದು ಶಾಸ್ತ್ರ ಹೇಳುತ್ತದೆ. ಯಾವಾಗಲೂ ನಿಧಾನವಾಗಿ ಆಂಜನೇಯ ಸ್ವಾಮಿ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಪಠಿಸಬೇಕು. ಹನುಮಾನ್ ಚಾಲೀಸವನ್ನು ಪಠಿಸುವವರು ಕೆಟ್ಟ ಹವ್ಯಾಸಗಳಿಂದ, ಕೆಟ್ಟ ವಿಷಯಗಳಿಂದ ಯಾವಾಗಲೂ ದೂರ ಉಳಿಯಬೇಕು. ಧೂಮಪಾನ, ಮದ್ಯಪಾನದಂತಹ ಕೆಟ್ಟ ಕೆಲಸಗಳನ್ನು ಮಾಡಲು ಹೋಗದಿರಿ. ಈ ಕೆಟ್ಟ ಕೆಲಸಗಳನ್ನು ಮಾಡಿ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ, ಆ ಕೆಟ್ಟ ಕೆಲಸಗಳನ್ನು ಮಾಡುವುದರಿಂದ ಅದು ನಿಮಗೆ ಯಾವುದೇ ಪ್ರಯೋಜನಗಳನ್ನು ನೀಡುವುದಿಲ್ಲ. ಇವಾಗ ಹನುಮಾನ್ ಚಾಲೀಸ್ನೆಲ್ಲರೂ ಭಕ್ತಿಯಿಂದ ಓದೋಣ. ಮೊದಲನೇದಾಗಿ ದೋಹ. ಶ್ರೀ ಗುರು ಚರಣ ಸರೋಜ ರಜಾ ನಿಜ ಮನ ಮುಕುರ ಸುಧಾರಿ ವರುಣ ರಘುವರ ವಿಮಲ ಯಶೋದಾಯಕ ಫಲಚಾರಿ ಬುದ್ಧಿಹೀನ ತನು ಜಾನಿಕೆ ಸುಮಿರೌ ಪವನ ಕುಮಾರ ಬಲ ಬುದ್ಧಿ ವಿದ್ಯಾ ದೇಹು ಮೋಹಿ ಹರಹು ಕಲೇಶ ವಿಕಾರ. ಧ್ಯಾನಂ. ಇದನ್ನು ಭಕ್ತಿಯಿಂದ ಓದಿ. ಗೋಷ್ಪದೀಕೃತಂ ವಾರಾಶಿಂ ಮಶಕೀಕೃತ ರಾಕ್ಷಸಂ ರಾಮಾಯಣ ಮಹಾಮಾಲಾ ರತ್ನಂ ವಂದೇ ನೀಲಾತ್ಮಜಂ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪಾವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಶಿರಸಾನಮಾಮಿ. ಈಗ 40 ಸಾಲುಗಳಿರುವಂತಹ ಚೌಪಾಯಿನ ನಾವು ಓದೋಣ. ಭಕ್ತಿಯಿಂದ ಶುರು ಮಾಡೋಣ. ಜೈ ಹನುಮಾನ ಜ್ಞಾನ ಗುಣ ಸಾಗರ ಜೈ ಕಪೀಶ ತಿಹು ಲೋಕಹು ಜಾಗರ ರಾಮದೂತ ತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಕೆ ಸಂಗಿ ಕಂಚನ ವರಣ ವಿರಾಜ ಸುವೇಶ ಕಾನನ ಕುಂಡಲ ಕುಂಚಿತ ಕೇಶ ಹಾತ ವಜ್ರ ಧ್ವಜ ವಿರಾಜೈ ಕಾಂತಿ ಮೂಂಜ ಜನೇಹು ಸಾಜೈ ಶಂಕರ ಸುವನ ಕೇಸರಿ ನಂದನ
तेज प्रताप महाजगवन्दन विद्यावान गुणी अति चातुर राम काज करिवे को आतुर प्रभु चरित्र सुनिवे को रसिया राम लखन सीता मन बसिया सूक्ष्म रूप धरिसिय इदि कावा विकट रूप धरि लंक जलावा भीम रूप धरि असुर संहारे रामचंद्र के काज संवारे लाय संजीवन लखन जियाये श्री रघुवीर हर्षि उर लाये रघुपति कीन्ही बहुत बड़ाई तुम मम प्रिय भरत सम भाई सहस्रवदन तुम्हरो यश गावै अस कहि श्रीपति कंठ लगावै सनकादिक ब्रह्मादि मुनीषा नारद शारद सहित अहीशा यम कुबेर दिक्पाल जहांते कवि कोविद कहि सके कहांते तुम उपकार सुग्रीवहि कीन्हा राम मिलाय राजपद दीन्हा तुमरो मंत्र विभीषण माना लंकेश्वर भय सब जग जाना युग सहस्र योजन पर बानु लील्योताहि मधुर पल जानु प्रभु मुद्रिक मेली मुख माही जलधि लांगी गहे अचर चनाई दुर्गम खाज जगत के जेते सुगम अनुग्रह तुम्हारे तेते राम दूहरे तुम रखवारे होतन आज्ञा बिनु पैसारे सब सुख लहे तुम्हारी शरणा तुम रक्षक काहू को डरना आपन तेज संहारो आपै तीनों लोक हांकते कांपै भूत पिशाच निकट नहीं आवै महावीर जब नाम सुनावै नासै रोग हरै सब पीरा जपत निरंतर हनुमत वीरा संकट से हनुमान छुड़ावै मन क्रम वचन ध्यान जो लावै सब पर राम तपस्वी राजा तिनके काज सकल तुम साजा और मनोरथ जो कोहि लावै तासु अमित जीवन पल पावै चारों युग प्रताप तुम्हारा है प्रसिद्ध जगत उजियारा साधु संत के तुम रखवारे असुर निकंदन राम दुलारे अष्ट सिद्धि नवनिधि के दाता हसवर दीन जानकी माता राम रसायन तुम्हारे पासा सदा रहो रघुपति के दासा तुम्हारे भजन राम को पावै जन्म जन्म के दुख बिसरावै अंत काल रघुपति पुर जाई जहाँ जन्म हरि भक्त कहाई और देवता चित्तन धरहि अनुमत से ही सर्व सुख करहि संकट हटै मिटै सब पीरा जो सुमिरै हनुमत बलवीरा जय 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 हनुमान गोसाई कृपा करहु गुरुदेव की नाई यह शतवार पाठ कर कोहि छूटहि बंदी महासुख होई जो यह पढ़े हनुमान चालीसा
होय सिद्धि साकी गौरीश तुलसीदास सदा हरिचेरा की जयनाथ हृदय महडेरा. आंजनेय कापडप्ಪ. पवनतनया संकटहरणा मंगलमूर्ति रूप रामलखना सीता सहिता हृदय बसहु सुरभूप. सियावर रामचंद्र की जय. पवन सुत हनुमान की जय. बोलो बाई सब संतनी की जय. ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಈ ಹನುಮಾನ್ ಚಾಲೀಸ್ ದೇವ್ರ ಮುಂದೆ ಹೇಳೋದು ತುಂಬಾ ಒಳ್ಳೆಯದು.